ಎಸ್ ವೀಕ್ಷಕರ, GBA ಲೆಕ್ಕಾಚಾರದಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಅತ್ಯಂತ ಪುರಾತನವಾದ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ. BBMP ಅವಧಿಯಲ್ಲಿ ಮಲ್ಲೇಶ್ವರಂನಲ್ಲಿ ಒಟ್ಟು 7 ವಾರ್ಡ್ಗಳಿತ್ತು. ಈಗ GBA ವ್ಯಾಪ್ತಿಯಲ್ಲಿ 3 ವಾರ್ಡ್ ಹೆಚ್ಚಾಗಿದೆ, ಒಟ್ಟು 10 ವಾರ್ಡ್ಗಳಿವೆ. 2015ರ BBMP ಚುನಾವಣೆ ಆದಾಗ BJP 5, ಕಾಂಗ್ರೆಸ್ 2 ವಾರ್ಡ್ಗಳನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ವೇಳೆ BJP 6 ಮತ್ತು ಕಾಂಗ್ರೆಸ್ 1 ಸ್ಥಾನವನ್ನು ಅಂದರೆ 1 ವಾರ್ಡನ್ನು ಗೆದ್ದಿತ್ತು. 2010ರ BBMP ಚುನಾವಣೆ ಮತ್ತು 2015ರ BBMP ಚುನಾವಣೆ ಇದು 2 ಆದಾಗ ಕೂಡ ಇಲ್ಲಿ ಶಾಸಕರಾಗಿದ್ದವರು ಮಾಜಿ DCM ಹಾಲಿ ಶಾಸಕರಾಗಿರುವಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು. 2023 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡೋದಾದರೆ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು 63.7% ಮತಗಳನ್ನು ಪಡೆದರು. ಕಾಂಗ್ರೆಸ್ನಿಂದ ಅನೂಪ್ ಅಯ್ಯಂಗಾರ್ 31.1% ಮತವನ್ನು ಪಡೆದರು. JDSನಿಂದ KC ರಾಜಣ್ಣ 5.8% ಮತ ಪಡೆದರು. ಇನ್ನು 2013ರ ಚುನಾವಣೆ ವಿಚಾರಕ್ಕೆ ಹೋಗೋದಾದರೆ BJPಯಿಂದ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು 53.2% ಮತ, ಕಾಂಗ್ರೆಸ್ಸಿಂದ BK ಶಿವರಾಮ್ 33.75% ಮತವನ್ನು ಪಡ್ಕೊಂಡ್ರು. ಎಸ್ ವೀಕ್ಷಕರೇ, ಉಪಮುಖ್ಯಮಂತ್ರಿ ಆಗಿದ್ದಂಥವರು ಡಾಕ್ಟ್ರು ಅಶ್ವತ್ಥನಾರಾಯಣ ಅವರು. ಅವ್ರ ಪ್ರಾಬಲ್ಯ ಜಾಸ್ತಿ ಇದೆ, ಹೆಚ್ಚು ಬ್ರಾಹ್ಮಣ ಮತಗಳು ಇರುವಂಥ ಕ್ಷೇತ್ರ ಅಂತಲೇ ಅನ್ಕೋತೀನಿ ಮಲ್ಲೇಶ್ವರಂ. ಇಲ್ಲಿ ಕಾಂಗ್ರೆಸ್ ಕೂಡ ಪೈಪೋಟಿಯನ್ನು ಕೊಡುತ್ತೆ, ಆದರೆ ವ್ಯಕ್ತಿಗತವಾಗಿ ಜಾತಿಯನ್ನು ಮೀರಿ ಅಥವಾ ಪಕ್ಷವನ್ನು ಮೀರಿ, ಇಲ್ಲಿ BJP ಅನ್ನೋ ಕಾರಣಕ್ಕಲ್ಲ, ಪಕ್ಷವನ್ನು ಮೀರಿ ಅಶ್ವತ್ಥನಾರಾಯಣ ಎಲ್ಲರ ಜೊತೆ ಬೆರೀತಾರೆ. ಅತಿ ಹೆಚ್ಚು ಈವೆಂಟ್ಗಳನ್ನ ಮಾಡ್ತಾರೆ, ಜನರ ಜೊತೆ ಇರ್ತಾರೆ. ಮನುಷ್ಯ DCM ಆಗಿದ್ದಾಗಲೂ ಕೂಡ ಒಂದು ಚೂರು ಹಮ್ಮು ಬಿಮ್ಮು ಏನೂ ಇಲ್ಲ. ಸಿಂಪಲ್ಲಾಗೆ ಅದೇ ಮುಗುಳ್ನಾಗೆ ಅದೇ ಸರಳ ಮಾತುಕತೆ. ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ, ಹಾಗೆ ಅಶ್ವತ್ಥನಾರಾಯಣ ಅವರು. ಹಂಗನ್ಬಿಟ್ಟು ಕಾಂಗ್ರೆಸ್ನ ಪ್ರಭಾವ ಏನು ಕಡಿಮೆ ಏನಿಲ್ಲ ಇಲ್ಲಿ. ಕಳೆದ ಬಾರಿ ಮೊದಲ ಬಾರಿಗೆ ಸ್ಪರ್ಧಿಸಿದಂಥ ಅನೂಪ್ ಅಯ್ಯಂಗಾರ್ ಅವರು ಫೈಟನ್ನು ಕೊಟ್ಟರು, ಆದರೂ ಆ ಮಟ್ಟಕ್ಕೆ ರಿಸಲ್ಟ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಆಗಲಿಲ್ಲ. ಈಗ ಒಟ್ಟು ಮಲ್ಲೇಶ್ವರಂ ವಿಚಾರಕ್ಕೆ ಬಂದರೆ 7 ಇದ್ದಿದ್ದು 10 ವಾರ್ಡ್ ಆಗಿದೆ. ಹೇಗಿದೆ ಲೆಕ್ಕಾಚಾರ? ಸೊ ಈಗ ನಾವು 2015 ಮತ್ತು 2010ರ ಲೆಕ್ಕಾಚಾರಕ್ಕೆ ಬರೋಣ. ಇದು ನೀವು ಹೇಳಿದ ಹಾಗೆ ಇದು ಅಶ್ವತ್ಥನಾರಾಯಣ ಅವರ ಹೋಲ್ಡ್ ಇರುವಂತ ಕ್ಷೇತ್ರ ಇದು. ಹೌದು, BJP ಹೋಲ್ಡ್ ಇದೆ ಇದು. ಅಶ್ವತ್ಥನಾರಾಯಣ ಎಲೈಟ್ ರಾಜಕಾರಣಿ. ಕಂಪ್ಯಾರಿಟಿವ್ಲಿ BJPಯಲ್ಲಿ ಇರ್ತಕ್ಕಂಥ ಬೆರಳೆಣಿಕೆಯ ಎಲೈಟ್ ರಾಜಕಾರಣಿಗಳ ಪೈಕಿ ಅಶ್ವತ್ಥನಾರಾಯಣ ಒಬ್ರು. ಡಾಕ್ಟರ್ ಬೇರೆ. ಅವ್ರು ಲಾಸ್ಟ್ ಟೈಮ್ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಇವರು ನೆಕ್ಸ್ಟ್ CM ಕ್ಯಾಂಡಿಡೇಟ್ ಅಂತ ಹಾಕೊಂಡಿದ್ರು. ಸೊ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ BJPಯ ಮಟ್ಟಿಗೆ ನೋಡೋದಾದ್ರೆ. ಸೊ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ 7 ವಾರ್ಡ್ಗಳು 2015 ಮತ್ತು 10ರಲ್ಲಿ ಹೇಗಿತ್ತು ಅಂತ ನೋಡೋಣ. ಅರಮನೆ ನಗರ ವಾರ್ಡು 2015ರಲ್ಲಿ ಸುಮಂಗಲ BJPಯಿಂದ ಗೆದ್ದಿದ್ರು. ಮತ್ತಿಕೆರೆಯಿಂದ ಜಯಪ್ರಕಾಶ್ MC BJPಯಿಂದ ಗೆದ್ದಿದ್ರು. ಮಲ್ಲೇಶ್ವರಂ ವಾರ್ಡ್ನಿಂದ N ಜೈಪಾಲ್ BJPಯಿಂದ ಗೆದ್ದಿದ್ರು. ರಾಜಮಹಲ್ ಗುಟ್ಟಹಳ್ಳಿ ಹೇಮಲತಾ ಸತೀಶ್ ಸೇಠ್ BJPಯಿಂದ ಗೆದ್ದಿದ್ರು. ಕಾಡು ಮಲ್ಲೇಶ್ವರಂ ವಾರ್ಡ್ ಮಂಜುನಾಥ ರಾಜು BJPಯಿಂದ ಗೆದ್ದಿದ್ರು. ಸುಬ್ರಹ್ಮಣ್ಯ ನಗರ H ಮಂಜುನಾಥ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಗಾಯತ್ರಿ ನಗರ ಚಂದ್ರಕಲಾ ಹರೀಶ್ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸೊ ಕಾಂಗ್ರೆಸ್ 2ರಲ್ಲಿ ಗೆದ್ದಿತ್ತು, BJP 5ರಲ್ಲಿ ಗೆದ್ದಿತ್ತು 2015ರಲ್ಲಿ. ಇನ್ನು 2010ರ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ ವಾರ್ಡ್ನಲ್ಲಿ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಒಂದೇ ಒಂದು ವಾರ್ಡ್ನಲ್ಲಿ ಗೆದ್ದಿತ್ತು. ಅದು ಮಲ್ಲೇಶ್ವರಂ ವಾರ್ಡ್ನಲ್ಲಿ ಮಾತ್ರ. ಉಳಿದ 6 ವಾರ್ಡ್ಗಳಲ್ಲಿ 2010ರಲ್ಲಿ BJP ಗೆದ್ದಿತ್ತು. ಸೊ ಇದು BJP ಪರ ಭದ್ರಕೋಟೆ ಇರ್ತಕ್ಕಂತಹ ಕ್ಷೇತ್ರ ಇದು. BK ಹರಿಪ್ರಸಾದ್ ಅವರ ಸಹೋದರ BK ಹರಿಪ್ರಸಾದ್ ಅವರು ಮಂತ್ರಿ ಆಗುವಂತ ನಿರೀಕ್ಷೆಯಲ್ಲಿದ್ದಾರೆ. BK ಹರಿಪ್ರಸಾದ್ ಅವರ ಸಹೋದರ BK ಶಿವರಾಮ್ ಇಲ್ಲಿ ತಮ್ಮ ರಾಜಕೀಯ ಬದುಕನ್ನ ಕಂಡ್ಕೊಳ್ಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನ ಪಟ್ಟರು. ಜೊತೆಗೆ BK ಶಿವರಾಮ್ ಅವರ ಮಗ ರಕ್ಷಿತ್ ಶಿವರಾಮ್ ಕೂಡ ಇಲ್ಲಿಗೆ ಬರಬಹುದು ಅಂತೇಳಿ ಒಂದು ಟಾಕ್ ಇತ್ತು ನಿಜ ಲಾಸ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ. ಬಟ್ ಕಾಂಗ್ರೆಸ್ನವರು ಬ್ರಾಹ್ಮಣ ಅಭ್ಯರ್ಥಿಯನ್ನ ಹಾಕಿದ್ರು, ಅನೂಪ್ ಅಯ್ಯಂಗಾರ್ ಅವ್ರನ್ನ ಹಾಕಿದ್ರು. ಬಟ್ ಅಷ್ಟ್ರ ಮಟ್ಟಿಗೆ ಅದೇನು ಕಾಂಗ್ರೆಸ್ಗೆ ಫಲ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಯೋಗಿ ಅವರು ಹೇಳಿದ ಹಾಗೆ ಅಶ್ವತ್ಥನಾರಾಯಣ್ ವೈಯಕ್ತಿಕವಾಗಿ ಗುಡ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಎಲ್ಲ ಮ್ಯಾಟರ್ ಆಗುತ್ತೆ. ಬರೀ ಜಾತಿ, ಬರೀ ಅದೇ ಲೆಕ್ಕಾಚಾರ, ದುಡ್ಡು ಅದೇ ಲೆಕ್ಕಾಚಾರ ಇರಲ್ಲ. ಕೆಲವೊಂದ್ಸಲ ತುಂಬಾ ವ್ಯಕ್ತಿಗತವಾಗಿ ಪರ್ಸನ್ 1-to-1 ಮತದಾರರ ಜೊತೆ ಟಚ್ ಇದ್ದಂತಹ ಸಂದರ್ಭದಲ್ಲಿ ಮತದಾರರು ಬಿಟ್ಕೊಡಕ್ ರೆಡಿ ಇರಲ್ಲ. ನಿಜ, ಯಾರೇ ಹೊಸ ಕ್ಯಾಂಡಿಡೇಟ್ ಬಂದ್ರು ಕೂಡ ಬಿಟ್ಕೊಡಕ್ ರೆಡಿ ಇರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅಶ್ವತ್ಥನಾರಾಯಣ ಅವರ ಹಿಡಿತ ಇರ್ತಕ್ಕಂತಹ ಕ್ಷೇತ್ರ ಇದು. ಸೊ ಈ ಬಾರಿ ಕೂಡ ಅಶ್ವತ್ಥನಾರಾಯಣ ಅವರು ಇದೇ ರೀತಿಯಾದಂತಹ ಕರೆಕ್ಟ್
10ರಲ್ಲಿ ಖಂಡಿತ 6+ ರಿಸಲ್ಟ್ ಅಂತೂ ಮಾಡ್ಬೋದು. ಹಾಗಾದರೆ ಮಲ್ಲೇಶ್ವರಮಲ್ಲಿ ಇರುವಂಥ ಹೊಸ ವಾರ್ಡ್ಗಳು ಯಾವುದು? ಒಟ್ಟಾರೆ 10 ವಾರ್ಡ್ಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಮತ್ತಿಕೆರೆ ಸಾಮಾನ್ಯ ಮಹಿಳೆ, ಅರಮನೆ ನಗರ ಹಿಂದುಳಿದ ವರ್ಗ ಎ, ಸದಾಶಿವನಗರ ಸಾಮಾನ್ಯ, ರಾಜ್ಮಹಲ್ ಹಿಂದುಳಿದ ವರ್ಗ ಬಿ, ಕೋದಂಡರಾಮ್ ನಗರ ಸಾಮಾನ್ಯ ಮಹಿಳೆ, ಮಲ್ಲೇಶ್ವರಂ ಹಿಂದುಳಿದ ವರ್ಗ ಎ, ಸುಬೇದರಪಾಳ್ಯ ಸಾಮಾನ್ಯ ಮಹಿಳೆ, ಸುಬ್ರಹ್ಮಣ್ಯ ನಗರ ಸಾಮಾನ್ಯ ಮಹಿಳೆ, ಗಾಯತ್ರಿ ನಗರ ಸಾಮಾನ್ಯ, ಕುವೆಂಪು ವಾರ್ಡ್ ಸಾಮಾನ್ಯ ಮಹಿಳೆ. ಇನ್ನೊಂದು ಅಶ್ವಥ್ ನಾರಾಯಣ ವಿಚಾರದಲ್ಲಿ ಒಂದು ಆರೋಪ ಕೂಡ ಇದೆ. ಏನು ಬಂದ್ಬಿಟ್ರು ಅಶ್ವಥ್ ನಾರಾಯಣ ವಾವ್ ವಂಡರ್ಫುಲ್ ಅಂದ್ಬಿಟ್ರು ಅಂತಲ್ಲ, DCM ಆಗಿದ್ದವರು. ಅವ್ರ ಟಾರ್ಗೆಟ್ ಯಾವತ್ತೂ ನೆಕ್ಸ್ಟ್ CM ಇರಬೇಕು. ಲಕ್ಷ್ಮಣ್ ಸವದಿನೋ, ಅಶ್ವಥ್ ನಾರಾಯಣೋ, ಗೋವಿಂದ್ ಕಾರಜೋಳ DCM ಆಗಿದ್ದವರು. ಪಕ್ಷದಲ್ಲಿ ಯಾವತ್ತು ಬಡ್ತಿ ತೊಗೋತಾ ಹೋಗಬೇಕು. ಅದು ಕೂಡ ಯಾಕಂದರೆ ಹೇಳಿದ್ರು ಅವ್ರ ಬರ್ಡೇ ಒಂದು ಫ್ಲೆಕ್ಸಲ್ಲಿ ಮುಂದಿನ CM ಅಂತ ಹಾಕಿದ್ರು ಅಂತ. ಖಂಡಿತವಾಗ್ಲೂ BJP ಸ್ವಂತ ಬರದಲ್ಲಿ ಅಧಿಕಾರಕ್ಕೆ ಬಂದರೆ CM ಆಗುವಂಥ ಅರ್ಹತೆ ಯೋಗ್ಯತೆ ಅವ್ರಿಗೈತೆ. ಆದರೆ ಪಕ್ಷದಲ್ಲಂಥ ಪರಿಸ್ಥಿತಿ ಇಲ್ಲ. ಆ ಲೆವೆಲ್ಗೆ ಏನಾದ್ರು ಬಂದ್ಬಿಡ್ತು ಅಂದರೆ CM ಆಗೋ ಲೆಕ್ಕಾಚಾರ ಬೇರೆಯವ್ರದ್ದು ಇರುತ್ತೆ. ಸೊ ಅವ್ರ ಟಾರ್ಗೆಟು ಮುಂದೆ DCMಯಿಂದ CM ಆಗಬೇಕನ್ನೋದು ಅವ್ರ ಅಭಿಮಾನಿಗಳು, ಅವ್ರ ಫಾಲೋವರ್ಸ್ ಲೆಕ್ಕಾಚಾರ. ಮತ್ತೊಂದು ಕಡೆ ಒಂಬಾಳೆ ಕ್ರಿಯೇಷನ್ಸು ಎಲ್ಲರಿಗೂ ಗೊತ್ತಲ್ಲ, ಅದು ಅವ್ರ ಫ್ಯಾಮಿಲಿ. ವಿಜಯ್ ಕುರ್ಗುಂದೂರ್ ಅವರು ಕೂಡ ಅವರ ಸೋದರ ಸಂಬಂಧಿ. ಸೊ ಇದು ಅಶ್ವಥ್ ನಾರಾಯಣ ಅವರ ಬಿಸ್ನೆಸ್ಸು, ವೈಯಕ್ತಿಕ ಜೀವನ. ಹಾಗೆಯೇ ಈಗ GBA ಲೆಕ್ಕಾಚಾರದಲ್ಲಿ ಶಾಸಕರಾಗಿ ಹಿಂದೆ ಸಚಿವರಾಗಿದ್ದರು, DCM ಆಗಿದ್ದರು. 10ರಲ್ಲಿ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಖಂಡಿತವಲ್ಲ. ಆಬ್ವಿಯಸ್ಲಿ ಜಾತಿ ಬಲ ಆಗಿರ್ಬೋದು, ಪಕ್ಷದ ಬಲ ಆಗಿರ್ಬೋದು, ಎರಡೂ ಕೂಡ BJPಗೆ ಪ್ಲಸ್ ಆಗಿದೆ. ಹೀಗಾಗಿ 10ರಲ್ಲಿ 6+ ಅಂತೂ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ವೀಕ್ಷಕರೇ, ನೀವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. GBA ಚುನಾವಣೆಯ ನಿಮ್ಮ ಕ್ಷೇತ್ರದಲ್ಲಿ ಬರುವಂಥ 10 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.